ಬೇಸಿಗೆಯ ತಂಪು ಪಾನೀಯಗಳ ಹಿಂದೆ ಅಡಗಿದೆಯೇ ಕೆಂಪು ವಿಷ? ಬೇಸಿಗೆಕಾಲ ಬಂತೆಂದರೆ ಸಾಕು, ಮೈ ಸುಡುವ ಬಿಸಿಲಿನಿಂದ ತಂಪಾಗಲು ನಾವೆಲ್ಲರೂ ಮೊದಲು ಹುಡುಕುವುದು ಕಲ್ಲಂಗಡಿ ಹಣ್ಣು, ತಣ್ಣನೆಯ ಜ್ಯೂಸ್ ಅಥವಾ ಬಾಯಲ್ಲಿ ನೀರೂರಿಸುವ ಐಸ್ ಕ್ರೀಂಗಳನ್ನು. ಆದರೆ ನೀವು ಸೇವಿಸುವ ಈ ಪದಾರ್ಥಗಳು ನಿಮ್ಮ ಆರೋಗ್ಯಕ್ಕೆ ಅಮೃತವೋ ಅಥವಾ ಮಂದಗತಿಯ ವಿಷವೋ ಎಂಬ ಅನುಮಾನ ಈಗ ದಟ್ಟವಾಗಿದೆ. ಆರೋಗ್ಯ ಇಲಾಖೆಯ ಬಿಗ್ ಅಲರ್ಟ್. ಬೇಸಿಗೆ ಆರಂಭವಾಗುತ್ತಿದ್ದಂತೆಯೇ ಮಾರುಕಟ್ಟೆಗೆ ಲಗ್ಗೆ ಇಡ್ತಿರುವ ಕಲ್ಲಂಗಡಿ ಹಣ್ಣುಗಳು ಮತ್ತು ಐಸ್ ಕ್ರೀಂಗಳ ಮೇಲೆ ಆರೋಗ್ಯ ಇಲಾಖೆ ಹದ್ದಿನ ಕಣ್ಣಿಟ್ಟಿದೆ. ಇವುಗಳ ಸುರಕ್ಷತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸಿರುವ ಇಲಾಖೆ, ರಾಜ್ಯಾದ್ಯಂತ ಈ ಉತ್ಪನ್ನಗಳ ಸ್ಯಾಂಪಲ್ ಟೆಸ್ಟ್ ನಡೆಸಲು ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಕೃತಕವಾಗಿ ಹಣ್ಣಾಗಿಸಿದ ಮತ್ತು ಬಣ್ಣ ಬೆರೆಸಿದ ಹಣ್ಣುಗಳನ್ನು ಮಾರಾಟ ಮಾಡುವವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಸಿದ್ಧತೆ ನಡೆಸಲಾಗಿದೆ. ಹಣ್ಣುಗಳನ್ನು ಆಕರ್ಷಕವಾಗಿ ಮತ್ತು ಅತೀ ಬೇಗ ಬೆಳೆಯುವಂತೆ ಮಾಡಲು ವ್ಯಾಪಾರಿಗಳು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸುತ್ತಿದ್ದಾರೆ. ಎರಿಥ್ರೋಸಿನ್ ಇಂಜೆಕ್ಷನ್. ಹಣ್ಣಿನ ಒಳಗಿನ ಭಾಗ ಅತೀವ ಕೆಂಪು ಬಣ್ಣದಲ್ಲಿ ಕಾಣಲು ಹಣ್ಣಿನ ಬಳ್ಳಿಗೆ ಅಥವಾ ಕಾಯಿಗೆ ಎರಿಥ್ರೋಸಿನ್ ಎಂಬ ರಾಸಾಯನಿಕವನ್ನು ಇಂಜೆಕ್ಟ್ ಮಾಡಲಾಗುತ್ತಿದೆ. ಆಕ್ಸಿಟೋಸಿನ್. ಹಣ್ಣುಗಳು ಅತೀ ವೇಗವಾಗಿ ದೊಡ್ಡದಾಗಲು ಈ ಹಾರ್ಮೋನ್ ಇಂಜೆಕ್ಷನ್ ಬಳಸಲಾಗುತ್ತದೆ. ಇದು ಮಾನವನ ಹಾರ್ಮೋನ್ ಸಮತೋಲನವನ್ನು ಏರುಪೇರು ಮಾಡುತ್ತದೆ. ಕ್ರೋಮೇಟ್ ಹಳದಿ ಮತ್ತು ಸುಡಾನ್ ಕೆಂಪು ಬಣ್ಣಗಳನ್ನು ಬಳಸಲಾಗುತ್ತಿದೆ. ಇವುಗಳು ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚು ಬೆಲೆ ತಂದುಕೊಡುತ್ತವೆ, ಆದರೆ ಗ್ರಾಹಕನಿಗೆ ರೋಗ ತರುತ್ತವೆ. ಹಣ್ಣು ಬೇಗ ಬೆಳೆಯಲು ನೈಟ್ರೋಜನ್ ಯುಕ್ತ ಮತ್ತು ಕೃತಕವಾಗಿ ಹಣ್ಣಾಗಿಸಲು ಕ್ಯಾಲ್ಷಿಯಂ ಕಾರ್ಬೈಡ್ ಬಳಸಲಾಗುತ್ತಿದೆ. ಕಾರ್ಬೈಡ್ ಮತ್ತು ಸೀಸದಂಥ ಅಂಶಗಳು ಮೂತ್ರಪಿಂಡ ಹಾಗೂ ಯಕೃತ್ತಿನ ವೈಫಲ್ಯಕ್ಕೆ ಕಾರಣವಾಗುತ್ತವೆ. ಮೆಂಥಾಲ್ ಯೆಲ್ಲೋ ಮತ್ತು ಸುಡಾನ್ ರೆಡ್ನಂತಹ ಬಣ್ಣಗಳು ಕ್ಯಾನ್ಸರ್ ಕಾರಕ ಗುಣಗಳನ್ನು ಹೊಂದಿವೆ. ನೈಟ್ರೋಜನ್ ಯುಕ್ತ ಹಣ್ಣುಗಳ ಸೇವನೆಯಿಂದ ಹೊಟ್ಟೆಯಲ್ಲಿ ವಿಷಕಾರಿ ಪರಿಣಾಮ ಉಂಟಾಗಿ ವಾಂತಿ, ಬೇದಿ ಮತ್ತು ತೀವ್ರ ಹೊಟ್ಟೆನೋವು ಕಾಣಿಸಿಕೊಳ್ಳಬಹುದು. ನೀವು ಖರೀದಿಸಿದ ಹಣ್ಣು ಅಸಲಿಯೋ ಅಥವಾ ಕೃತಕವೋ ಎಂದು ಪತ್ತೆ ಹಚ್ಚಲು ಇಲ್ಲಿದೆ ಸರಳ ದಾರಿ. ಟಿಶ್ಯೂ ಪೇಪರ್ ಟೆಸ್ಟ್. ಹಣ್ಣನ್ನು 2 ಭಾಗವಾಗಿ ಕತ್ತರಿಸಿ. ಒಂದು ಬಿಳಿ ಟಿಶ್ಯೂ ಪೇಪರ್ ಅಥವಾ ಹತ್ತಿಯನ್ನು ಹಣ್ಣಿನ ಕೆಂಪು ಭಾಗಕ್ಕೆ ಒತ್ತಿರಿ. ಪೇಪರ್ ಮೇಲೆ ಗಾಢ ಕೆಂಪು ಬಣ್ಣ ಹತ್ತಿದರೆ ಅದು ಕೃತಕ ಬಣ್ಣ ಬೆರೆಸಲಾಗಿದೆ ಎಂಬುದರ ಸ್ಪಷ್ಟ ಸೂಚನೆ. ನೀರಿನ ಪರೀಕ್ಷೆ. ಹಣ್ಣಿನ ಒಂದು ಸಣ್ಣ ತುಂಡನ್ನು ನೀರಿನ ಲೋಟಕ್ಕೆ ಹಾಕಿ. ನೀರು ಕೂಡಲೇ ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದು ಕಲಬೆರಕೆ ಹಣ್ಣು. ನೈಸರ್ಗಿಕ ಹಣ್ಣಿನ ಬಣ್ಣ ನೀರಿನಲ್ಲಿ ಅಷ್ಟು ಸುಲಭವಾಗಿ ಕರಗುವುದಿಲ್ಲ. ಗಾಢ ಕೆಂಪು ಬಣ್ಣ. ಹಣ್ಣು ಅಸಹಜವಾಗಿ ಗಾಢ ಕೆಂಪು ಬಣ್ಣದಲ್ಲಿದ್ದರೆ ಮತ್ತು ರುಚಿ ಕಡಿಮೆಯಿದ್ದರೆ ಅದು ಇಂಜೆಕ್ಷನ್ ಪಡೆದ ಹಣ್ಣಾಗಿರುತ್ತದೆ. 5. ಐಸ್ ಕ್ರೀಂ ಮತ್ತು ಜ್ಯೂಸ್ ಪ್ರಿಯರೇ ಗಮನಿಸಿ. ಕೇವಲ ಹಣ್ಣು ಮಾತ್ರವಲ್ಲ, ರಸ್ತೆ ಬದಿಯ ಐಸ್ ಕ್ರೀಂ ಮತ್ತು ಜ್ಯೂಸ್ಗಳಲ್ಲಿ ಬಳಸುವ ಐಸ್ ಹಾಗೂ ಸಕ್ಕರೆ ಬಣ್ಣಗಳ ಬಗ್ಗೆಯೂ ಎಚ್ಚರವಿರಲಿ. ಕಲುಷಿತ ನೀರಿನಿಂದ ತಯಾರಿಸಿದ ಐಸ್ ಬಳಕೆ ಮಾಡುವುದರಿಂದ ಟೈಫಾಯ್ಡ್ ಮತ್ತು ಕಾಮಾಲೆಯಂತಹ ರೋಗಗಳು ಬೇಸಿಗೆಯಲ್ಲಿ ಅತೀ ವೇಗವಾಗಿ ಹರಡುತ್ತವೆ. ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಹೋಗಿ ಕಾಯಿಲೆಗಳನ್ನು ತಂದುಕೊಳ್ಳಬೇಡಿ. ಹಣ್ಣುಗಳನ್ನು ಕತ್ತರಿಸುವ ಮೊದಲು ಚೆನ್ನಾಗಿ ತೊಳೆಯಿರಿ. ಕತ್ತರಿಸಿಟ್ಟ ಹಣ್ಣುಗಳು ಅಥವಾ ಅತಿಯಾದ ಬಣ್ಣವಿರುವ ಐಸ್ ಕ್ರೀಂಗಳನ್ನು ದೂರವಿಡಿ. ಆರೋಗ್ಯವೇ ಭಾಗ್ಯ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ನ್ಯೂಸ್ ಕಡಬ ಯೂಟ್ಯೂಬ್ ಚಾನಲ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ.